ನಾಳೆ ಜುಲೈ 29 ಮಂಗಳವಾರದಂದು ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಬಂದಿದೆ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಪಂಚಮಿ ತಿಥಿಯನ್ನು ನಾಗಪಂಚಮಿಯ ದಿನವಾಗಿ ಆಚರಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ಇದಾಗಿದೆ. ಜಾತಕದಲ್ಲಿನ ಕಾಳಸರ್ಪದೋಷ, ಸರ್ಪದೋಷ, ರಾಹುಕೇತು ದೋಷವಿದ್ದರೆ ಈ ದಿನ ಪೂಜೆ ಮಾಡುವುದರಿಂದ ಸಕಲ ದೋಷಗಳು ದೂರವಾಗಿ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ದಿನ ನಾಗದೇವರು ಹಾಗೂ ಗರುಡ ದೇವರು ಇಬ್ಬರನ್ನ ಪೂಜಿಸುವುದು ವಿಶೇಷ. ಸಹಜವಾಗಿ ವೈರತ್ವ ಇರುವ ಸರ್ಪ ಹಾಗೂ ಗರುಡ ಇಬ್ಬರನ್ನ ಒಂದೇ ದಿನ ಪೂಜಿಸಿ ವರ್ಷಪೂರ್ತಿ ಸಕಲ ವಿಜಯಗಳನ್ನು ಪಡೆಯುವುದು ಈ ದಿನದ ಅತಿ ಮುಖ್ಯ ಉದ್ದೇಶ. ಪ್ರತಿ ವರ್ಷ ನಾಗರ ಪಂಚಮಿಯ ದಿನ ನಾಗರ ಕಲ್ಲುಗಳಿಗೆ ಅಥವಾ ಉತ್ತಕ್ಕೆ ಹಾಲನ್ನೆರೆದು ಮನೆಗೆ ಬರ್ತೀರಾ. ಆದರೆ ನೀವು ಮಾಡುವ ನಾಗ ಪೂಜೆಗೆ, ಗರುಡ ಪೂಜೆಗೆ ಶೀಘ್ರವಾಗಿ ಫಲ ಬೇಕೆಂದರೆ ಈ ಒಂದು ಅದ್ಭುತ ಶ್ಲೋಕವನ್ನು ತಪ್ಪದೆ ನಾಳೆಯ ದಿನ ಹೇಳಿಕೊಳ್ಳಬೇಕು. ಈ ಒಂದು ಶ್ಲೋಕ ಈ ವಿಧವಾಗಿದೆ: ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೇಯ ಕೀರ್ತನಂ ಕಲಿನಾಶನಂ. ಈ ಶ್ಲೋಕ ಹೇಳುವುದರಿಂದ ಅಹಂ ದೂರವಾಗಿ ಕೋಪ ನಿಯಂತ್ರಣಕ್ಕೆ ಬರುತ್ತದೆ, ದುರಾಸೆ ದೂರವಾಗಿ ಆಲಸ್ಯ ಕಡಿಮೆಯಾಗಿ ಸರ್ವ ಕಾರ್ಯದಲ್ಲೂ ವಿಜಯ, ಕಲಿಯುಗದ ಕಲಿಬಾಧೆಗಳು ಕಳೆದು ಅದೃಷ್ಟ ಕೂಡ ಕೂಡಿ ಬರುತ್ತೆ, ಸರ್ಪದೇವತೆಗಳ ಅನುಗ್ರಹ ದೊರೆತು ಸಮಸ್ತ ನಾಗದೋಷ, ಕಾಳಸರ್ಪದೋಷಗಳ ಪ್ರಮಾಣ ಕಡಿಮೆಯಾಗ್ತಾ ಹೋಗುತ್ತೆ. ಈ ದಿನ ನಾಗರ ಕಲ್ಲಿಗೆ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡುವುದನ್ನು ಮರೆಯಬಾರದು. ಹಣ್ಣು ಹಂಪಲುಗಳ ಜೊತೆಗೆ ಎಳ್ಳುಂಡಿಯನ್ನು ನೈವೇದ್ಯವಾಗಿ ಇಡಬೇಕು. ಕೇವಲ ನಾಗರ ಕಲ್ಲಿಗೆ ಹಾಲನ್ನು ಎರೆಯದೆ ಹಸಿದವರಿಗೆ ನಾಗದೇವರನ್ನು ಸ್ಮರಿಸುತ್ತಾ ಶಕ್ತಿ ಇದ್ದರೆ ಅನ್ನದಾನ ಮಾಡಿ, ಇಲ್ಲವಾದರೆ ಒಂದು ಲೋಟ ಹಾಲನ್ನು ಕುಡಿಯಲು ಕೊಟ್ಟು ಹಣ್ಣು ಹಂಪಲುಗಳನ್ನು ತಿನ್ನಲು ನೀಡಬೇಕು. ಇದರಿಂದ ಪಾಪಕರ್ಮಗಳು ದೂರವಾಗಿ ಸರ್ಪದೇವತೆಗಳ ಪರಿಪೂರ್ಣ ಅನುಗ್ರಹ ಲಭಿಸುತ್ತದೆ. ಸರ್ಪದೇವತೆಗಳ ಆರಾಧನೆ ಜೊತೆಗೆ ಹಸಿದವರ ಸೇವೆಯನ್ನು ಎಷ್ಟು ಮಾಡ್ತೀರೋ ಅಷ್ಟೇ ಪುಣ್ಯ ಭಗವಂತನಿಂದ ನಿಮಗೆ ನೇರವಾಗಿ ಲಭಿಸಿ ನೀವು ಅಂದುಕೊಂಡಂತಹ ಸಂತಾನ, ಹಣದ ಅದೃಷ್ಟ, ವ್ಯಾಪಾರದ ಏಳಿಗೆ, ಕಂಕಣ ಫಲ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇತ್ತು ಅನ್ನೋದಾದರೆ ಸುವಾಸನೆ ಭರಿತ ಪುಷ್ಪಗಳಿಂದ ಅಲಂಕರಿಸಿ ಕೆಂಪು ದಾಸವಾಳ ಹೂಗಳಿಂದ ಸುಬ್ರಹ್ಮಣ್ಯನ ಪೂಜೆ ಮಾಡಿಕೊಳ್ಳಬೇಕು. ಸ್ವಾಮಿಯ ಮುಂದೆ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು. ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಸಿ ಗಂಧದಿಂದ ಅಥವಾ ಹಸಿ ಅರಿಶಿಣದಿಂದ ಗೋಡೆಯ ಮೇಲೆ 3 ಸರ್ಪಗಳ ಆಕೃತಿಯನ್ನ ನಿಮ್ಮ ಕೈನಿಂದ ಬರೆಯಬೇಕು. ಸರ್ಪದ ಆಕೃತಿಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಬಿಳಿ ಬಣ್ಣದ ಪುಷ್ಪಗಳಿಂದ ಪೂಜಿಸಬೇಕು. ಕರ್ಪೂರದ ಆರತಿ ಬೆಳಗಿ ನಮಸ್ಕರಿಸಬೇಕು. ಬಾಳೆಹಣ್ಣು, ಶುದ್ಧ ಹಾಲು, ತೆಂಗಿನಕಾಯಿ, ಎಳ್ಳುಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದರಿಂದ ನಾಗೇಂದ್ರನ, ನಾಗರಾಜನ ಕೃಪೆ ಇಡೀ ಮನೆಗೆ ಉಂಟಾಗಿ ಕುಜದೋಷಗಳು ಕೂಡ ದೂರವಾಗುತ್ತದೆ. ಮನೆಯವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ದೂರವಾಗಿ ಅದೃಷ್ಟ ಕೂಡಿ ಬಂದು ಯಾವುದೇ ದುಷ್ಟಶಕ್ತಿಗಳ ಕೆಲಸ ಅವರ ಮೇಲೆ ನಡೆಯದಂತೆ ರಕ್ಷಿಸುತ್ತೆ. ಸಂತಾನ ಫಲ, ವಿವಾಹ ಭಾಗ್ಯ ಬೇಕೆಂದರೂ ಇದೇ ರೀತಿ ದೇವರ ಮನೆಯ ಗೋಡೆಯ ಮೇಲೆ ಸರ್ಪಗಳ ಆಕೃತಿ ಬರೆದು ಪೂಜಿಸಿ ಆರಾಧಿಸಬೇಕು. ಬೆಳ್ಳಿ ನಾಗರ ಇಟ್ಟು ಪೂಜಿಸಿದರೂ ತುಂಬಾ ಉತ್ತಮ. ಚರ್ಮದ ಸಮಸ್ಯೆ ಇದ್ದವರು ಈ ದಿನ ನಾಗ ಪೂಜೆ ಮಾಡುವುದರಿಂದ ಚರ್ಮದ ಅನೇಕ ಸಮಸ್ಯೆಗಳಿಗೆ ಮುಕ್ತಿ ದೊರೆಯುತ್ತದೆ. ಎಷ್ಟೋ ಸ್ತ್ರೀಯರಿಗೆ ಗರ್ಭಕ್ಕೆ ಸಂಬಂಧಿಸಿದ ಅನೇಕ ಆರೋಗ್ಯ ಸಮಸ್ಯೆಗಳಿರುತ್ತವೆ, ಮುಟ್ಟಿನ ಸಮಸ್ಯೆ ಇರುತ್ತದೆ. ಅಂತವರು ಈ ದಿನ ಈ ವಿಧಾನದಿಂದ ಮನೆಯ ಗೋಡೆಯ ಮೇಲೆ ಸರ್ಪದ ಆಕೃತಿ ಬರೆದು ಪೂಜಿಸಿ ನೋಡಿ, ಕೆಲವೇ ದಿನಗಳಲ್ಲಿ ಆ ಎಲ್ಲ ಆರೋಗ್ಯ ಸಮಸ್ಯೆಗಳ ಅಂತ್ಯವಾಗುತ್ತೆ. ಈ ರೀತಿ ನಾಗರ ಆಕೃತಿಗಳನ್ನು ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ಬರೆಯಲು ಹೇಳಿದ್ದರೆಂದು ಭವಿಷ್ಯ ಪುರಾಣದಲ್ಲಿ ತಿಳಿಸಿಕೊಡಲಾಗಿದೆ. ಈ ದಿನ ನಾಗದೇವರು, ಗರುಡ ದೇವರು ಇಬ್ಬರನ್ನು ಸ್ಮರಿಸಿ ಪೂಜಿಸಬೇಕು. ಇದರಿಂದ ಶತ್ರುಗಳನ್ನು ಕೂಡ ಸಮಭಾವದಲ್ಲಿ ನೋಡಿದಂತಾಗುತ್ತೆ. ಸಮಸ್ತ ಶತ್ರುಗಳನ್ನು ಮಿತ್ರರಾಗಿ ನೋಡುವುದು ಇದರ ಒಳ ಅರ್ಥವಾಗಿದೆ. ಇನ್ನು ಗರುಡ ದೇವರ ಕೃಪೆ ಹಾಗೂ ರಕ್ಷಣೆಗೋಸ್ಕರ ವಿಷ್ಣು ದೇಗುಲಗಳಲ್ಲಿ ಗರುಡ ಸ್ತಂಭ ಇದ್ದೇ ಇರುತ್ತೆ. ಆ ಗರುಡ ಸ್ತಂಭದ ಬಳಿ ದೀಪಾರಾಧನೆ ಮಾಡಿ ಈ ಒಂದು ಮಂತ್ರವನ್ನ ಪಠಿಸಬೇಕು. ಈ ಮಂತ್ರದ ಅದ್ಭುತ ಶಕ್ತಿಯಿಂದ ವಿಷ್ಣು ಹಾಗೂ ಗರುಡ ದೇವರ ವಿಶೇಷ ಕೃಪೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಲಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಈ ಮಂತ್ರದ ಜೊತೆಗೆ ಗರುಡ ಅಷ್ಟೋತ್ತರ ಪಾರಾಯಣ ಮಾಡಬೇಕು. ದೈವ ದೋಷವಿರುವವರು, ದೈವ ಶಾಪ ಇರುವವರು ಆಶ್ಲೇಷ ಬಲಿ ಮಾಡಿಸಿದ್ದರೂ ದೋಷ ಹೋಗದೆ ಕಷ್ಟ ಅನುಭವಿಸುತ್ತಿದ್ದರೆ ಅಂತಹವರು ಗರುಡ ಅಷ್ಟೋತ್ತರ ಪಠಿಸಿದರೆ ಸರ್ವ ದೋಷಗಳು ನಿವಾರಣೆಯಾಗುತ್ತವೆ. ಕಣ್ಣಿನಲ್ಲಿ ಪೊರೆ ಬರುತ್ತಿರುವವರು, ಕಣ್ಣು ಕೆಂಪಗೆ ಆಗುತ್ತಿದೆ
ಬರುತ್ತಿದ್ದರೆ, ಉರಿ ಬರುತ್ತಿದ್ದರೆ ಗರುಡ ಮಂತ್ರವನ್ನು ನೀರಿನಲ್ಲಿ ಅಭಿಮಂತ್ರಿಸಿ ಆ ನೀರನ್ನು ಕಣ್ಣಿನ ಮೇಲೆ ಹಾಕಿ ನೀರಿನಿಂದ ಕಣ್ಣು ಶುದ್ಧ ಮಾಡಿಕೊಂಡರೆ ಸಮಸ್ತ ನೇತ್ರದೋಷಗಳು ಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಪ್ರಸವ ಕಾಲದಲ್ಲಿ ಶಿಶುವು ಮಾಲೆಯನ್ನು ಹಾಕಿಕೊಂಡು ಜನಿಸಿದ್ದರೆ ಕರುಳಬಳ್ಳಿ ಸುತ್ತಿ ಹುಟ್ಟಿದೆ ಅನ್ನುವ ದೋಷಗಳೆಲ್ಲವೂ ನಿವಾರಣೆಯಾಗುತ್ತೆ. ಸರ್ಪ ಸಂಸ್ಕಾರ ಮಾಡಿಸಿಯೂ ದೋಷ ಹೋಗದಿದ್ದರೆ, ನೆನೆದ ಕಾರ್ಯಗಳು ಆಗದೆ ಇದ್ದರೆ ಅಂತಹವರು ಈ ಒಂದು ಗರುಡ ಮಂತ್ರವನ್ನು ಅಥವಾ ಗರುಡ ಅಷ್ಟೋತ್ತರವನ್ನು ಪಠಿಸಿದರೆ ಶುಭವಾಗುತ್ತೆ. ಸತಿಪತಿಗಳ ಜಗಳ ನಿವಾರಣೆಯಾಗುತ್ತೆ. ಅನುಮಾನ, ಒಳಜಗಳ, ಪರದಾಟಗಳು ಕೂಡ ದೂರವಾಗುತ್ತೆ. ಈ ದಿನ ಭೂಮಿಗೆ ಹಾನಿ ಮಾಡಬಾರದು. ಭೂಮಿಯನ್ನು ಅಗೆಯುವಂತಹ ಕೆಲಸ ಮಾಡಲೇಬಾರದು. ಗಿಡಮರಗಳನ್ನು ಈ ದಿನ ಕತ್ತರಿಸಬಾರದು. ಮುಟ್ಟಾದ ಸ್ತ್ರೀಯರು, ಸೂತಕ ಇರುವವರು ನಾಗಪಂಚಮಿ ಆಚರಿಸಬಾರದು. ಸರ್ಪಗಳನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕೊಂದಿದ್ದರೆ ನಿಮಗೆ ತಿಳಿಯದೆ ಆ ದೋಷಗಳು ವಂಶದೊಳಗೆ ಉಳಿದಿದ್ದರೆ ಈ ದಿನ ನಾಗದೇವತೆಗಳಿಗೆ ತಪ್ಪದೆ ಕುಟುಂಬ ಸಮೇತರಾಗಿ ಕ್ಷಮೆ ಕೇಳಿ ಪೂಜಿಸಿ. ಇದರಿಂದ ಕುಟುಂಬದಲ್ಲಿ ನಿಂತಹ ಅಭಿವೃದ್ಧಿ ಮತ್ತೆ ಆರಂಭವಾಗುತ್ತೆ. ಅದ್ಭುತವಾದ ಏಳಿಗೆ ಉಂಟಾಗುತ್ತೆ. ಪುತ್ರ ಸಂತಾನ ಇಲ್ಲದ ಕುಟುಂಬದಲ್ಲಿ ಪುತ್ರ ಸಂತಾನ ಆಗುತ್ತೆ. ಈ ದಿನ ಪೂಜೆಗೆ ಶುಭ ಸಮಯ ಯಾವುದೆಂದರೆ ಬೆಳಿಗ್ಗೆ 5:42 ಬೆಳಿಗ್ಗೆ 8:31. ಅದನ್ನು ಬಿಟ್ಟರೆ ಬೆಳಿಗ್ಗೆ 10:47 ಮಧ್ಯಾಹ್ನ 12:28. ಈ ಸಮಯ ಬಿಟ್ಟರೆ ಮಧ್ಯಾಹ್ನ 3:50 ಸಂಜೆ 5:30. ಈ ಸಮಯದಲ್ಲಿ ತನಿ ಎರೆದು ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಈ ನಾಗಪಂಚಮಿಯನ್ನು ಅಕ್ಕ ತಮ್ಮಂದಿರ ಹಬ್ಬ ಅಂತಲೂ ಕರೆಯಲಾಗುತ್ತೆ. ಸೋದರ ಸೋದರಿಯರ ನಡುವಿನ ಅನುಬಂಧವನ್ನು ಹೆಚ್ಚಿಸುವ ಹಬ್ಬ ಇದಾಗಿದೆ. ನಾಗಪಂಚಮಿಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.